ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಮತದಾನ ನಡೀತಾ ಇದೆ. ಇದಕ್ಕೋಸ್ಕರ ವ್ಯಾಪಕವಾದ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅತಿ ಸೂಕ್ಷ್ಮ ಪ್ರದೇಶ, ರಣರೋಚಕ ಕಣ, ಬೆಂಗಳೂರು ಗ್ರಾಮಾಂತರ. ಸೊ ಹಾಗಾಗಿ ಅಲ್ಲೂ ಕೂಡ ವ್ಯಾಪಕವಾದ ಬಂದೋಬಸ್ತನ್ನು ಮಾಡಲಾಗ್ತಾ ಇದೆ. ಕಣ್ಣಲ್ಲಿ ಕಣ್ಣು, ಎಲ್ಲ ಕಡೆ CCTV. ರಣರೋಚಕ ಬೆಂಗಳೂರು ಗ್ರಾಮಾಂತರ ಇವತ್ತು ಕೊನೆ ದಿನ ಅಲ್ವಾ, ಕಡೇ ದಿನದ ಕಡೆಯ ಆಟಕ್ಕೂ ಬಿಗ್ ಬ್ರೇಕ್ ಹಾಕುವ ಎಲ್ಲ ಪ್ರಯತ್ನಗಳು ನಡೆದಿದೆ. ಎಚ್ಚರ ತಪ್ಪಿಯೂ ನಡೆಯುವಂಗಿಲ್ಲ. ಮೊದಲ ಬಾರಿಗೆ ಫುಲ್ ಡಬಲ್ ಪ್ಯಾರಾ ಮಿಲಿಟರಿ ಫೋರ್ಸನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಕೊಡಲಾಗಿದೆ. ಕರ್ನಾಟಕದ ಸೂಕ್ಷ್ಮ ಕ್ಷೇತ್ರವಾಗೋಯಿತು ಬೆಂಗಳೂರು ಗ್ರಾಮಾಂತರ. ಈ BJPಯವರು ಮತ್ತು ಚುನಾವಣಾಧಿಕಾರಿಗಳು ಎಲ್ಲರೂ ಕೂಡ ಇದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಮೊದಲೇ ಡಿಮ್ಯಾಂಡ್ ಮಾಡಿದ್ರು ಬೆಂಗಳೂರು ಗ್ರಾಮಾಂತರಕ್ಕೆ ಪ್ಯಾರಾಮಿಲಿಟರಿ ಫೋರ್ಸ್ ಬೇಕು ಅಂತ. ಹಾಗಾಗಿ ಆಯೋಗದವರು ಕೂಡ ಇದನ್ನು ಅಬ್ಸರ್ವ್ ಮಾಡಿ ಕೊನೆಗೆ 7 ತುಕಡಿಯನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರ, ಎಲ್ಲ ಕಡೆಯಲ್ಲೂ ಕೂಡ CCTV, ಎಲ್ಲೂ ಯಾವುದೇ ಅಕ್ರಮಗಳಾಗಬಾರ್ದು. ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನ ಆಗಬೇಕು. ರಣರೋಚಕ ಫೈಟು. ಆದರೆ ಕಡೇ ದಿನ ಕೆಲವು ನಡೆಯುತ್ತಲ್ಲ, ಇವತ್ತು ಪ್ರಮುಖವಾಗಿ ಇವತ್ತು ನಡೆಯುತ್ತಲ್ಲ, ಈ ಆಟಗಳಿಗೆಲ್ಲ ಬ್ರೇಕ್ ಬೀಳಬೇಕು ಅಂತಲೇ ಇವೆಲ್ಲ ಕ್ರಮ ತಗೊಂಡಿರೋದು. ಬೆಂಗಳೂರು ಗ್ರಾಮಾಂತರದಲ್ಲಿ ಎಚ್ಚರ ತಪ್ಪಿಯೂ ನಡೆಯುವಂಗಿಲ್ಲ, ಅಷ್ಟು ಕಟ್ಟೆಚ್ಚರ. ಮೊದಲ ಬಾರಿಗೆ ದುಪ್ಪಟ್ಟು ಅರೆಸೇನಾ ಪಡೆಯನ್ನು ನಿಯೋಜನೆ ಮಾಡಲಾಗ್ತಾ ಇದೆ. 7 ಅರೆಸೇನಾ ಪಡೆಗಳ ತುಕಡಿಯನ್ನು ಕರೆಸಿದೆ ಚುನಾವಣಾ ಆಯೋಗ. ಆ್ಯಕ್ಚುಲಿ BJPಯವರು 14 ಕೇಳ್ಕೊಂಡಿದ್ರು, 7 ಕೊಟ್ಟಿದ್ದಾರೆ. ಇದೇ ಪ್ರಥಮ ಬಾರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇಷ್ಟೊಂದು ಭಾರಿ ಭದ್ರತೆಯನ್ನು ಒದಗಿಸಿದ್ದಾರೆ. ಎಲ್ಲ 2829 ಮತಗಟ್ಟೆಗಳಲ್ಲಿ 100% ವೆಬ್ಕಾಸ್ಟ್ ಅಂತೆ. ಅಂದರೆ ವೆಬ್ಕಾಸ್ಟ್ ಅಂತಂದರೆ ಅಲ್ಲಿ ನೇರವಾದ ದೃಶ್ಯಗಳನ್ನು ಕೂತ್ಕೊಂಡು ನೋಡ್ಬೋದು. ಯಾವುದೇ ಮತಗಟ್ಟೆಯ ದೃಶ್ಯಗಳನ್ನ ನೋಡ್ಬೋದು. ಅಲ್ಲಿ ಏನು ನಡೀತಾ ಇದೆ, ಯಾರು ಬಂದಿದ್ದಾರೆ, ಏನಾದರೂ ಅಹಿತಕರ ಘಟನೆ ನಡೀತಾ, ಗಲಾಟೆ ನಡೀತಾ, ಎಲ್ಲ ವೆಬ್ಕಾಸ್ಟ್ ಆಗ್ತಾ ಇರುತ್ತೆ. ಅಂದರೆ ವೆಬ್ ಪೋರ್ಟಲ್ನಲ್ಲಿ ಸಿಗ್ತಾ ಇರುತ್ತೆ ನಿಮಗೆ. ಯಾವ CC ಕ್ಯಾಮ್ ಫುಟೇಜ್ ಬೇಕಾದರೂ ಸಿಗ್ತಾ ಇರುತ್ತೆ, ಲೈವ್ ನೋಡ್ಬೋದು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಚುನಾವಣಾ ಆಯೋಗ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು, ಯಾಕೆ ಈ ಕ್ಷೇತ್ರ ಸೂಕ್ಷ್ಮ ಕ್ಷೇತ್ರ ಅಂತ ಪರಿಗಣಿತವಾಯಿತು ಅಂತ? ಅರವಿಂದ್, ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಏನೆಲ್ಲ ಭದ್ರತೆ ಕೈಗೊಳ್ಳಬೇಕು, ಯಾವ ರೀತಿ ಮತದಾನಕ್ಕೆ ಏನೆಲ್ಲ ಎಚ್ಚರಿಕೆ ತಗೋಬೇಕು, ಎಲ್ಲವನ್ನು ಕೂಡ ಕ್ರಮಗಳನ್ನು ಕೂಡ ಚುನಾವಣಾ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಎಲ್ಲೆಲ್ಲಿ ಸೂಕ್ಷ್ಮ ಮತಗಟ್ಟೆಗಳು, ಅತಿ ಸೂಕ್ಷ್ಮ ಮತಗಟ್ಟೆಗಳು ಇರ್ತವೋ ಅಲ್ಲಿ ಹೆಚ್ಚಿನ ಭದ್ರತೆ ಇರುತ್ತೆ. ಆದರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಇಡೀ ಲೋಕಸಭೆ ಕ್ಷೇತ್ರ ಸೂಕ್ಷ್ಮ ಅನ್ನುವಂತಹ ನಿರ್ಧಾರಕ್ಕೆ ಬಂದಿರೋ ಹಿನ್ನೆಲೆಯಲ್ಲಿ, ಜೊತೆಗೆ ಅಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಆಗಲ್ಲ, ಈ ಬಾರಿ ಭಯ ಮಿಶ್ರಿತ ವಾತಾವರಣ ನಿರ್ಮಾಣ ಆಗಿದೆ ಅನ್ನುವಂತಹ BJPಯ ಆರೋಪ ಮತ್ತು ದೂರಿನ ಹಿನ್ನೆಲೆಯಲ್ಲಿ ಅಲ್ಲಿ ಈ ಬಾರಿ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಒಟ್ಟು 8 ವಿಧಾನಸಭೆ ಕ್ಷೇತ್ರಗಳಲ್ಲೂ ಕೂಡ 16 ಪ್ಯಾರಾಮಿಲಿಟರಿ ಫೋರ್ಸ್ ಬೇಕು ಅನ್ನುವಂಥ ಬೇಡಿಕೆಯನ್ನು BJP ಇಟ್ಟಿತ್ತು. ಆದರೆ ಚುನಾವಣಾ ಆಯೋಗ 7 ಪ್ಯಾರಾಮಿಲಿಟರಿ ಫೋರ್ಸನ್ನು ಕೊಟ್ಟಿದೆ. ಅಂದರೆ 7 ಪ್ಯಾರಾಮಿಲಿಟರಿ ಕಂಪನಿಗಳನ್ನು ಕೊಟ್ಟಿದೆ. ಈ 7 ಪ್ಯಾರಾಮಿಲಿಟರಿ ಫೋರ್ಸ್ ಮೂಲಕ ಇಡೀ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಬಿಗಿಯಾದ ಕಣ್ಗಾವಲಿನಲ್ಲಿ ಈ ಮತದಾನ ನಾಳೆ ನಡೆಯುತ್ತೆ. ಜೊತೆಗೆ ಇಡೀ ಕ್ಷೇತ್ರದಲ್ಲಿ 2829 ಬೂತ್ಗಳಲ್ಲೂ ಕೂಡ 100ಕ್ಕೆ 100ರಷ್ಟು ವೆಬ್ಕಾಸ್ಟಿಂಗ್ ಟೆಲಿಕಾಸ್ಟ್ ಇರುತ್ತೆ. ವೆಬ್ಕಾಸ್ಟಿಂಗ್ ಮೂಲಕ ಚುನಾವಣಾಧಿಕಾರಿಗಳು ಮತಗಟ್ಟೆಗಳಲ್ಲಿ, ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಬಿಗಿಯಾದಂತಹ ಕಣ್ಣಿಟ್ಕೊಂಡು ಸೂಕ್ಷ್ಮ ಅವಲೋಕನ ಮಾಡ್ತಾ ಇರ್ತಾರೆ. ಜೊತೆಗೆ CCTVಗಳು ಕೂಡ ಇರ್ತವೆ, ಭದ್ರತಾ ಸಿಬ್ಬಂದಿಗಳು ಕೂಡ ಇರ್ತಾರೆ. ಇಡೀ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಈ ಒಂದು ಕಟ್ಟುನಿಟ್ಟಿನ ಮೂಲಕ ಮತದಾನ ನಡೆಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಚುನಾವಣಾ ಆಯೋಗ ಬಂದಿರುವಂಥದ್ದು. ಜೊತೆಗೆ ಇಡೀ 100ಕ್ಕೆ 100 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಇರುವಂಥದ್ದು. ಒಂದು ಬೆಂಗಳೂರು ರೂರಲ್ಲು, ಇನ್ನೊಂದು ಮೈಸೂರು ಉಡುಪಿ ಲೋಕಸಭೆ ಕ್ಷೇತ್ರ. ಈ 2 ಲೋಕಸಭೆ ಕ್ಷೇತ್ರಗಳಲ್ಲೂ ಕೂಡ ಮೊದಲ ಹಂತದಲ್ಲಿ 100ಕ್ಕೆ 100 ವೆಬ್ಕಾಸ್ಟಿಂಗ್ ಮೂಲಕ ಕಣ್ಗಾವಲಿಟ್ಟು ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಒಂದು ರೀತಿಯಲ್ಲಿ ಈಗ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಯಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಎಲ್ಲ ಕ್ರಮಗಳನ್ನು ಕೂಡ ಬೆಂಗಳೂರು ರೂರಲ್ ಕ್ಷೇತ್ರದಲ್ಲಿ ಕೈಗೊಳ್ಳಲಾಗಿದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಸೂದ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವುದೇ ರೀತಿಯಾದಂತಹ ಅವ್ಯವಹಾರಗಳು ಏನೂ ಕೂಡ ನಡೀಬಾರ್ದು, ಅಷ್ಟರ ಮಟ್ಟಿಗೆ ಅಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ.